ಮಾಜಿ ರಾಜ್ಯಸಭಾ ಸದಸ್ಯರು, ಕೆಎಲ್ಇ ಸಂಸ್ಥೆಯ ಗೌರವ ಕಾರ್ಯಾಧ್ಯಕ್ಷರು ಹಾಗೂ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನವು ಅದ್ಧೂರಿಯಾಗಿ ಆಚರಿಸಲಾಯಿತು. ಜನ್ಮದಿನದ ನಿಮಿತ್ತ ಉಚಿತ ಆರೋಗ್ಯ, ರಕ್ತದಾನ ಶಿಬಿರ, ರಾಷ್ಟ್ರಮಟ್ಟದ ಕುಸ್ತಿ ಸ್ಪರ್ಧೆ, ಗೋ ಸೇವೆ, ಮನೋರಂಜನಾ ಕಾರ್ಯಕ್ರಮ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಜರುಗಿದವು. ಪ್ರಾರಂಭದಲ್ಲಿ ಬೆಳಗ್ಗೆ ಅಂಕ್ಲಿ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೆದ ಭವ್ಯ ಸನ್ಮಾನ ಕಾರ್ಯಕ್ರಮ ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯ ಸರ್ಕಾರದ ದಿಲ್ಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮ ಶ್ರೀಶೈಲ ಮಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರಮುಖ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಶಿಕ್ಷಣ, ಆರೋಗ್ಯ, ಸಹಕಾರ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಕಳೆದ 4 ದಶಕಗಳಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮಾಡಿರುವ ಕಾರ್ಯ, ಸೇವೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭದ್ರ ಅಡಿಪಾಯವಾಗಿದೆ. ಕೆಎಲ್ಇ ಸಂಸ್ಥೆಯಿಂದ ಬೆಳಗಾವಿಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಗುರುತನ್ನು ತಂದುಕೊಟ್ಟಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅವರ ಅನುಭವವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಮಾಜದ ಹಿತಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಬೆಳಗಾವಿ ಮಾಜಿ ಶಾಸಕ ಅನಿಲ್ ಬೆನಕೆ ಮಾತನಾಡಿ, ಕೆಎಲ್ಇ ಆಸ್ಪತ್ರೆಯಿಂದ ಸಾವಿರಾರು ರೋಗಿಗಳಿಗೆ ಜೀವದಾನ ದೊರೆತಿದೆ. ಕೊರೋನಾ ಸಂದರ್ಭದಲ್ಲಿ ಸಾಮಾನ್ಯರಿಗೆ ಆರೋಗ್ಯ ಸೇವೆ ಒದಗಿಸುವಲ್ಲಿ ಡಾಕ್ಟರ್ ಕೋರೆ ಅವರ ಸೇವೆ ಅಮೋಘವಾಗಿದೆ ಎಂದರು. ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಕೆಲವೇ ಸಂಸ್ಥೆಗಳಿಂದ ಪ್ರಾರಂಭವಾದ ಕೆಎಲ್ಇ ಸಂಸ್ಥೆ ಇಂದು 300ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವುದು ಡಾಕ್ಟರ್ ಕೋರೆ ಅವರ ದೂರದೃಷ್ಟಿಯ ಫಲವಾಗಿದೆ ಎಂದರು. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ರಾಜಕೀಯ ಭಿನ್ನಾಭಿಪ್ರಾಯಗಳಿದ್ದರೂ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲರೂ ಒಂದಾಗಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಈ ಭಾಗದ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಸಿಕ್ಕಿದೆ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು, ಕಳೆದ 2 ದಶಕಗಳಿಂದ ರೈತರು ಮಳೆಯ ನಿರೀಕ್ಷೆಯಲ್ಲಿದ್ದರು. ಇಂದು ಕಾರ್ಯಕ್ರಮದ ವೇಳೆ ಸುರಿದ ಮಳೆ ದೇವರ ಆಶೀರ್ವಾದವಾಗಿದೆ. ಈ ಭಾಗದ ಜನತೆ, ಸಹೋದ್ಯೋಗಿಗಳು ಹಾಗೂ ಕಾರ್ಯಕರ್ತರ ಸಹಕಾರದಿಂದಲೇ ನನಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಮುಂದೆಯೂ ಇದೇ ರೀತಿ ಸಹಕಾರ ದೊರೆಯಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಮಾಜಿ ಸಚಿವ ವೀರಕುಮಾರ್ ಪಾಟೀಲ್, ಶಾಸಕ ದುರ್ಯೋಧನ ಐಹೊಳೆ, ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್, ಚಿಕ್ಕೋಡಿ ಚಿದಾನಂದ ಕೋರೆ, ಸಹಕಾರಿ ಸಾಕರ್ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ನಿರ್ದೇಶಕರಾದ ಬಸವರಾಜ್ ಪಾಟೀಲ್ ಹಾಗೂ ಇನ್ನಿತರ ನಿರ್ದೇಶಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ರಾಜಕೀಯ ಧುರೀಣರು, ಅಧಿಕಾರಿಗಳು, ಶಿಕ್ಷಕರು ಹಾಗೂ ಕೋರೆ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ನಿರ್ದೇಶಕಿ ಪ್ರೀತಿ ದೊಡ್ಡವಾಡ್ ಸ್ವಾಗತಿಸಿದರು. ಅಮಿತ್ ಕೋರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಹೇಶ್ ಗುರುನ್ನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರಭಾಕರ್ ಕೋರೆ ಅವರಿಗೆ ನೇರವಾಗಿ ಬಂದರು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಭೇಟಿಯಾಗಿ, ಇಲ್ಲ ನೀವು ಯಾವುದು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಅದೆಲ್ಲ ಕಟ್ಟಡ ಎಲ್ಲ ಕಟ್ಸಕ್ ಬಹಳ ಟೈಮ್ ಹಿಡಿತದೆ, ಈ ವರ್ಷ ನೀವು ಚಾಲೂ ಮಾಡಬೇಕಿಲ್ಲ ಅಧಿವೇಶನ, ಅದಕ್ಕೆ ನಮ್ಮ ಕೆಎಲ್ಇ ಸೊಸೈಟಿ ಬಿಟ್ಟು ಕೊಡ್ತೀರಿ ಅಂತ ಹೇಳಿ ಬಿಟ್ಟು ಕೊಟ್ಟು ಅದಕ್ಕೆ ಅಧಿವೇಶನಕ್ಕೆ ಎಲ್ಲಾ ಸೌಕರ್ಯ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಪ್ರಭಾಕರ್ ಕೋರೆ. ಹೀಗಾಗಿ ಅವತ್ತೇನೊಂದು ಬಿತ್ತನೆ ಮಾಡಿದ್ರು, ಇವತ್ತು ಸುವರ್ಣ ಸೌಧ ಬಂತು. ಪ್ರತಿ ವರ್ಷ ಅಧಿವೇಶನ ನಡೀತಾ ಇದೆ. ಬೆಳಗಾವಿ ಸೆಂಟ್ರಲ್ ಸ್ಟೇಜಿಗೆ ಬಂದಿದೆ. ಅವತ್ತೇನಾದ್ರು ಅಧಿವೇಶನ ಮಾಡಿಸ್ತಾ ಇದ್ರೆ ಬಹುಶಃ ಇವತ್ತು ಇಲ್ಲಿ ಅಧಿವೇಶನ ನಡೀತಿತ್ತೋ ಗೊತ್ತಿಲ್ಲ, ಸುವರ್ಣ ಸೌಧ ಆಗ್ತದೆ ಗೊತ್ತಿಲ್ಲ. ಮತ್ತು ನಂದು ಒಂದು ಸೌಭಾಗ್ಯ ನೋಡ್ರಿ, ಇಲ್ಲಿ ಸುವರ್ಣ ಸೌಧ ಎಲ್ಲಿ ಆಗ್ಬೇಕಂತ ಹೇಳಿ ಡಿಸ್ಪ್ಯೂಟ್ ಇದ್ದಾಗ ನಾ ಸ್ಪೀಕರ್ ಇದ್ದೆ. ನನ್ನ ಅಧ್ಯಕ್ಷತೆಯಲ್ಲಿ ಯಡಿಯೂರಪ್ಪ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿಯನ್ನು ರಿಪೋರ್ಟ್ ಕೊಟ್ಟರೆ ಅದೇ ಫೈನಲ್ ಜಾಗದಲ್ಲಿ ಸುವರ್ಣ ಸೌಧ ಮಾಡಬೇಕಂತ ನಿರ್ಧಾರ ಆಯಿತು. ನಾನು ಎಲ್ಲ ಅಧ್ಯಯನ ಮಾಡಿಕೊಂಡು ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರ ಸೇವೆ ಮಾಡಕ ಅವ್ರು ಇಲ್ಲಿ ಬಂದಿದ್ದಾರೆ. ನಿಜವಾಗೂ ಒಂದು ಅಂಕಲಿ ಗ್ರಾಮದಲ್ಲಿ ಇಡೀ ವಿಶ್ವದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಆಗಲಿ ಮತ್ತು ಪದ್ಮಭೂಷಣ್ ಇವತ್ತ ಅವಾರ್ಡ್ ಸಿಗ್ಬೇಕಾದ್ರೆ ಇವತ್ತ ದೇಶದಲ್ಲಿ ಬಹಳ ಕಡಿಮೆ ಜನರಿಗೆ ಸಿಗ್ತಿತ್ತು. ನಿಜವಾಗೂ ಯಾರು ಒಂದು ಪ್ರಾಮಾಣಿಕ ಸೇವೆಯನ್ನು, ಯಾರು ಒಂದು ಭಕ್ತಿದಿಂದ ಮಾಡಿದಾರೋ ಇವತ್ತ ಆ ಅವಾರ್ಡ್ ಕೊಡುವಂಥ ಒಂದು ಸಂದರ್ಭ ಆಗ್ತೈತಿ. ನಮ್ಮ ಈ ಚಿಕ್ಕೋಡಿ ತಾಲೂಕದಿಂದ ಮತ್ತು ಈ ಭಾಗದಿಂದ, ಗಡಿ ಭಾಗದಿಂದ ತಂದೆ ಸಮಾನದ ಸನ್ಮಾನ್ಯ ಪ್ರಭಾಕರಣ್ಣ ಕೋರೆ ಅವ್ರಿಗೆ
ಇವತ್ತ ಪದ್ಮಭೂಷಣ ಅವಾರ್ಡನ್ನು ಸಿಕ್ಕಿದ್ದಿ. ತಾವೆಲ್ಲರೂ ಇಷ್ಟು ಮಳೆ ಆದ್ರೂ ಕೂಡ ಬಿಸಿಲಿದ್ರ ಈ ಕಾರ್ಯಕ್ರಮದಲ್ಲಿ ಯಾಕಡೆ ನಾ ಹಲವಾರು ಸರ್ತಿ ನೋಡಿನಿ. ಯಾವತ್ತು ಹುಟ್ಟಹಬ್ಬ ಕಾರ್ಯಕ್ರಮದಿಂದ ಅವ್ರೆಲ್ಲರೂ ದೇವಸ್ಥಾನ ಆಗಲಿ ಬೇರೆ ಬೇರೆ ಕಡೆ ಹೋಗುವಂತ ನಿರ್ಮಾಣ ಇರ್ತೈತಿ. ಆದ್ರೆ ಇವತ್ತ ಜನರ ಮಧ್ಯದಲ್ಲಿ ಇದ್ದ ಯಾಕಡೆ ನೀವು ಕೂಡ ಅವ್ರು ಸತತವಾಗಿ ಇಷ್ಟು ಬೆನ್ನಲ್ಲಿ ನಿಂತ ತಾವು ಕೂಡ ಈ ಸಂಸ್ಥೆ ಬೆಳೆಸಬೇಕಾದ್ರ ಅವ್ರದ್ದು ಒಂದೇನು ಇಚ್ಛಾತು ನಿಮ್ ಜೊತೆಗಿದ್ದ ಇವತ್ತ ಅಮಿತ್ ಕೋರಿ ಅವರು ಇವತ್ತು ಅಧ್ಯಕ್ಷ ಮಾಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ಅವರು ಕೂಡ ಇವತ್ತ ನೋಡ್ತಾ ಇದ್ದೀನಿ ಸಂಸ್ಥೆ ಎಲ್ಲರೂ ಸದಸ್ಯರು ಸೇರಿ ಮುಂದಿನ ನಿರ್ಮಾಣದಲ್ಲಿ ಸಾಕಷ್ಟು ಈ ಸಂಸ್ಥೆ ಅಭಿವೃದ್ಧಿ ಮಾಡಿ ಈ ಭಾಗದಾಗಿನ ಯುವಕರಿಗೆ ವಿದ್ಯಾಭ್ಯಾಸ ಮತ್ತು ನೌಕರಿ ಕೊಡುವಂತ ಒಂದು ಒಳ್ಳೆ ಸಂದರ್ಭ ಐತಿ. ದೇವರವ್ರಿಗಿನ್ನ ಹೆಚ್ಚಿನ ಆರೋಗ್ಯ ಇವತ್ತ ಈ ಕುಟುಂಬ